30 ಜನ ಹಿರಿಯ ಶಾಸಕರೊಂದಿಗೆ ದೆಹಲಿಗೆ ಹೋಗಿ ವರಿಷ್ಠರಿಗೆ ಸಚಿವ ಸ್ಥಾನವನ್ನು ನೀಡುವಂತೆ ತಿಳಿಸಿರುತ್ತೇವೆ. ಶುಭ ಸೂಚನೆ ಸಿಕ್ಕಿದೆ. ನರೇಂದ್ರ ಮೋದಿಯವರ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಇವರು ಬಾಯ್ತಪ್ಪಿನಿಂದ ನುಡಿದಿದ್ದಾರೆ. ಬಿಜೆಪಿ ನಾಯಕರು ಜೈಲಿಗೆ ಹೋಗಿಲ್ವಾ? ವಿನಯ್ ಕುಲಕರ್ಣಿಯನ್ನ ರಾಜಕೀಯದಿಂದ ತೆಗೆಯಬೇಕು ಎನ್ನುವ ಪಿತೂರಿಯಿಂದ ನಡೆದಿದೆ. ಹೀಗೆ ಹಲವಾರು ವಿಷಯಗಳನ್ನ ಮುಕ್ತವಾಗಿ ಮಾತನಾಡಿದ ಶಾಸಕ ಗೋಪಾಲಕೃಷ್ಣ ಬೇಳೂರು. ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮ ನಿಯಮಿತ ಅಧ್ಯಕ್ಷರು ಹಾಗೂ ಸಾಗರ ಕ್ಷೇತ್ರದ ಶಾಸಕರಾದ ಗೋಪಾಲಕೃಷ್ಣ ಬೇಳೂರವರಿಂದ ಆನಂದಪುರ ಸಮೀಪದ ಯಡಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹೊರ್ಲಿಕೊಪ್ಪ ರಸ್ತೆ ಅಭಿವೃದ್ಧಿ ಕಾಮಗಾರಿಯ ಶಂಕುಸ್ಥಾಪನೆ ಹಾಗೂ ಯಡಹಳ್ಳಿ ಗ್ರಾಮ ಪಂಚಾಯತ್ ಟೀ ಫ್ಯಾಕ್ಟರಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ಶಂಕುಸ್ಥಾಪನೆ, ಯಡಹಳ್ಳಿ ಗ್ರಾಮ ಪಂಚಾಯತ್ ಮೇಲ್ಮಹಡಿ ಕಟ್ಟಡದ ಕಾಮಗಾರಿಯ ಪರಿಶೀಲನೆ ನಡೆಸಿದೆ. ಈ ಸಂದರ್ಭದಲ್ಲಿ ಯಡಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ಗೇರ್ಬಿಸ್ ಹಾಗೂ ಇನ್ನಿತರ ಹಳ್ಳಿಗಳಿಗೆ ನೀರಿನ ಸಮಸ್ಯೆ ಇರುವುದನ್ನು ಸಾರ್ವಜನಿಕರು ತಿಳಿಸಿದಾಗ ತಕ್ಷಣ ಆ ನೀರಿನ ಸಮಸ್ಯೆಯನ್ನು ಬಗೆಹರಿಸುವಂತೆ ಸ್ಥಳದಲ್ಲಿದ್ದ ಅಧಿಕಾರಿಗಳಿಗೆ ಹಾಗೂ ನೀರಿನ ಸಮಸ್ಯೆ ಬಗೆಹರಿಸಲು ನೂತನವಾದ ಬೋರ್ವೆಲ್ ಕೊರೆಸಲು ತಿಳಿಸಿದರು. ಇದರಿಂದ ಇರುವಕ್ಕಿಂತ ಅಲ್ಲಿ ಕೊಡಕ್ಕಾಗುತ್ತ ನೋಡು, ಬೆಳಗ್ಗೆ ಬೇಗ ಬಾ, ಇಲ್ಲಾಂದ್ರೆ ಒಂದು ಬೋರ್ವೆಲ್ ಹೊಡಿಸ್ಬಿಡಿ ಇಮಿಡಿಯೇಟ್ಲಿ. ಒಂದು 25-30 ಮನೆಗಿಲ್ಲ, ಇರುವಕ್ಕಿಂತ ಕೊಡ್ಲಿಕ್ಕೆ ಏನಾರು ಆದರೆ ಕೊಡು, ಇಲ್ಲಾಂದರೆ ಒಂದು ಹೊಸ ಬೋರ್ವೆಲ್ ಹೊಡಿಸು ಇಮಿಡಿಯೇಟ್ಲಿ. ನಾನು ಮಂಜು ಹೇಳ್ತೀನಿ. ಅದೇ ಅದು ಆಚಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆಯುತ್ತಿದ್ದ ಕೋಟಿ ರೂಪಾಯಿಗಳ ಕಾಮಗಾರಿಯ ಶಂಕುಸ್ಥಾಪನೆಯನ್ನ ನಿಲ್ಲಿಸಿದ ಶಾಸಕ ಗೋಪಾಲಕೃಷ್ಣ ಬೇಳೂರು. ಆಚಪುರ ಗ್ರಾಮ ಪಂಚಾಯಿತಿಯ ಚಿಕ್ಕಮಲ್ಲಪ್ಪನ ಕೆರೆ ಹಾಗೂ ತಂಗಳವಾಡಿ ಅಮ್ಮನ ಕೆರೆಯ ದುರಸ್ತಿಯ ಕಾಮಗಾರಿ ಶಂಕುಸ್ಥಾಪನೆ ನಡೆಯಬೇಕಿತ್ತು. ಆದರೆ ಸ್ಥಳೀಯ ಕಾಂಗ್ರೆಸ್ ಪ್ರಮುಖರು ಆಚಪುರ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಕಲಿಮುಲ್ಲಾ, ಬಸವರಾಜ್ ಹಾಗೂ ಇನ್ನಿತರ ಸ್ಥಳೀಯ ಮುಖಂಡರ ಆಕ್ಷೇಪದ ನಡುವೆ ಶಂಕುಸ್ಥಾಪನಾ ಸಮಾರಂಭ ಕಾರ್ಯಕ್ರಮವನ್ನು ಮುಂದೂಡಲಾಯಿತು. ಕೋಟ್ಯಾಂತರ ರೂಪಾಯಿಗಳ ಶಂಕುಸ್ಥಾಪನಾ ಕಾರ್ಯಕ್ರಮ ಇಲ್ಲಿ ನಡೆಯುತ್ತಿದ್ದರೂ ಸ್ಥಳೀಯ ಪ್ರಮುಖರಿಗೆ ಯಾವುದೇ ರೀತಿಯ ವಿಷಯವನ್ನ ತಿಳಿಸದೆ ಈ ಕಾಮಗಾರಿ ನಡೆಸಲು ಗುತ್ತಿಗೆದಾರರು ಮುಂದಾಗಿದ್ದಾರೆ ಎಂದು ತಿಳಿಸಿದ ಕಾರಣ ಕಾಮಗಾರಿಯ ಶಂಕುಸ್ಥಾಪನೆಯ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ಮಾಡೋಣ ಎಂದು ತಿಳಿಸಿದ ಶಾಸಕ ಗೋಪಾಲಕೃಷ್ಣ ಬೇಳೂರು. ಎಲ್ಲ ಪ್ರಿಪರೇಷನ್ ಬಂದು ಏನಾಗಿರುತ್ತೆ ಈಗ ನೋಡಿ ಸರ್, ಏನು ವರ್ಕ್ ಅಂತ ನಾವೀಗ ಬಂದು ನಿಮ್ಮ ಹತ್ರ ಇಷ್ಟೆಲ್ಲ ಒದ್ದಾಡಿ ಬಂದಿರ್ತೇವಲ್ಲ ಎಲ್ಲರೂ, ಏನು ವರ್ಕ್ ಅಂತ ನಮಗೆ ಗೊತ್ತಿಲ್ಲ. ಈಗ ಏನು ವರ್ಕು ಎಲ್ಲಿ ನಡೀತಾ ಇದೆ, ಎಲ್ಲಿ ನಡೀತಾ ಇದೆ ಅಂತ ನಮಗೆ ಗೊತ್ತಾಗಬೇಕಲ್ಲ. ಇಲ್ಲೇ 2 ಕೋಟಿ ರೂಪಾಯಿ ಕೆಲಸ ಮಾಡಿಸೋದು, ಜನ ಎಷ್ಟು ಜನ ಇದೀವಿ ನಾವು ಇಲ್ಲಿ? ಜನ ಇರ್ಬೇಕು ತಾನೆ, ಒಟ್ಟು ಹೇಳ್ಬೇಕಲ್ಲ ನೀವು. ನಿನ್ನೆಯಿಂದನೂ ಎಲ್ಲ ಏನು ಗೊತ್ತಾ ಸರ್, ಎಲ್ಲ ಹೇಳಿದ್ವಿ. ಆ ಭಾಗದಕ್ಕೆ 1 ಕೋಟಿ ಆಗಿದೆ. ಆ ಭಾಗದ ಜನರಿಗೂ ಸ್ವಲ್ಪ ಗೊತ್ತಾಗಬೇಕಲ್ಲ. ಈಗ ಆ ಭಾಗದಲ್ಲಿ ಈಗ ಎಲ್ಲರೂ ಕರೆಂತರ ಬರಲ್ಲ. ಆ ಭಾಗದಾಗ ಆಗಿದ್ರೆ ಸ್ವಲ್ಪ ಜನ ಅಲ್ಲಿಗೆ ಕ್ಯಾನ್ಸಲ್ ಮಾಡಿ. ಇವತ್ತು 2 ಬೇಡ, ಇನ್ನೊಂದು ದಿವಸ ಜೋರ ಮಾಡೋಣ, 2 ಸೇರಿ ಒಟ್ಟಿಗೆ ಮಾಡೋಣ. ಏನು ಅರ್ಜೆಂಟ್ ಏನಿಲ್ಲ, ಇದು ಸರಿ ಮಾಡೋಣ. ಯಾರು ಗುತ್ತಿಗೆದಾರ ಯಾರ? ಗುತ್ತಿಗೆದಾರ ಯಾರ? ಏನೇ ಗುತ್ತಿಗೆದಾರ? ಇವತ್ತು ಯಡಹಳ್ಳಿಯ 1-2 ರಸ್ತೆಗಳ ಶಂಕುಸ್ಥಾಪನೆ ಇತ್ತು. ಇವತ್ತು ಕೆರೆದು ಇತ್ತು, ಅದು ಇನ್ನೊಂದು ದಿವಸ ಹಾಕೊಳ್ಳೋಣ ಅನ್ನೋ ಹೇಳಿ ಇವತ್ತು ಕ್ಯಾನ್ಸಲ್ ಮಾಡಿದ್ದೀನಿ. ಕೆರೆದು ಮತ್ತು ಗೆಳಲ್ಗುಂಡಿದ್ದು ಇಲ್ಲಿ 1 ಕೋಟಿ ರೂಪಾಯಿ. ಗೆಳಲ್ಗುಂಡಿದ್ದು ಎಷ್ಟಾದ್ರು ಅದಕ್ಕೂ 1 ಕೋಟಿ. 2 ಕೋಟಿ ರೂಪಾಯಿನ ಸಣ್ಣ ನೀರಾವರಿ ಯೋಜನೆಯಲ್ಲಿ ಹೋದ ವರ್ಷ ಇಲ್ಲಿ ಟ್ಯೂಬ್ ಬಿದ್ದು ಒಡೆದೋಗಿತ್ತು. ಎಮರ್ಜೆನ್ಸಿಗೆ ಅದನ್ನು ರೆಡಿ ಮಾಡಿ ಕೊಟ್ಟಿದ್ದೀವಿ. ಹಾಗಾಗಿ ಬಹುಶಃ ಮುಂದೆ ಡೇಂಜರ್ ಇರ್ಬೋದು ಅಂತ ತಿಳ್ಕೊಂಡು ತಕ್ಷಣ ನಾನು ಸಚಿವರಾದಂಥ ನಮ್ಮ MI ಮಿನಿಸ್ಟರ್ ಹತ್ರ ಹೋಗಿ ಭೇಟಿ ಮಾಡಿ ಇದಕ್ಕೆ 1 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡ್ತಿದ್ದೀವಿ. ಅನಂತರ ಗೆಳಲ್ಗುಂಡಿ ಹತ್ರ ಇರುವಂಥ ನಮ್ಮ ಕೆರೆ, ಅಮ್ಮನ ಕೆರೆದು ಆ ಚಾನಲ್ಗಳಿಗೆ ಅಲ್ಲೊಂದಿಷ್ಟು ಕೆಲವರು ಮನೆಯೆಲ್ಲ ಕೊಚ್ಕೊಂಡು ಹೋಗ್ತಿತ್ತು. ಅದಕ್ಕೆ ಆದ್ಯತೆ ಕೊಡೋಕ್ಕೋಸ್ಕರ ಅಲ್ಲಿಯೂ ಸಹ 2 ಚಾನಲ್ಗಳಿಗೋಸ್ಕರ ಸಹ 1 ಕೋಟಿ ರೂಪಾಯಿ ಕೊಟ್ಟಿದ್ದೀನಿ. ಟೋಟಲ್ಲು 2 ಕೋಟಿ ರೂಪಾಯಿ ಕೊಟ್ಟಿದ್ದೀನಿ. ಮತ್ತು ಯಡಹಳ್ಳಿಯಲ್ಲಿ ಇವತ್ತು ಸುಮಾರು 2 ರಸ್ತೆಗಳಿಗೆ ಸಹ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೀನಿ. ಅಂದರೆ ಮಳೆ ಬರೋಕ್ಕಿಂತ ಮುಂಚೆ ಆದಷ್ಟು ಬೇಗ ಇದನ್ನು ಮುಗಿಸ್ಬೇಕನ್ನೋದು ಒಂದು ಉದ್ದೇಶದಿಂದ ಅರ್ಜೆಂಟಾಗಿ ಹಾಕ್ಕೊಂಡಿದ್ದೀವಿ. ಬಟ್ ಇಲ್ಲಿ ಏನಂದರೆ ನಮ್ಮ ಸಾರ್ವಜನಿಕರು ಇದರಲ್ಲಿ ಎಲ್ಲರನ್ನೂ ಸೇರಿಸಿ ಮಾಡಬೇಕು ಅನ್ನೋದು ಇರೋದ್ರಿಂದ ಮುಂದಾಗ್ತಿರ್ಬೇಕು. ಹಾಗಾಗಿ ಮುಂದಿನ ದಿವಸದಲ್ಲಿ ಒಳ್ಳೆ ರೀತಿಯಲ್ಲಿ ಗ್ರ್ಯಾಂಡಾಗಿ ಒಂದು ಮಾಡಬೇಕು ಅಂತ 2 ಸಪ್ರೇಟಾಗಿ ಮಾಡೋಣ ಅಂತ ಇದ್ದೀವಿ. ಇಲ್ಲೇ ಬೇಡ,
ಒಂದು ದಿವಸ ಇಲ್ಲಿ ಒಂದು ದಿವಸ ಅಲ್ಲಿ ಎರಡು ಸಪ್ರೇಟಾಗಿ ಮಾಡ್ಬೋದು ಅಂತ ನಾವು ಈ ಬಹುಶಃ ಎಡಹಳ್ಳಿಯ ಈ ಒಂದು ಆಚಾಪುರಕ್ಕೆ ಬಹುಶಃ ಈ ವರ್ಷ ಕೊಟ್ಟಿರುವಂಥ ಹಣ ಬಹುಶಃ ಅವರು ಇನ್ನೂ ಎಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅವರ ಎಲ್ಲ ರಸ್ತೆಗಳನ್ನು ಪೂರೈಸಿದ್ದೀವಿ. ಅವರ ಎಲ್ಲ ಬೇಡಿಕೆಗಳಿಗೂ ಆದಷ್ಟು ಪೂರೈಕೆ ಮಾಡಿಕೊಂಡಿದ್ದೀನಿ. ಈ ಕೆರೆಯಿಂದ ಹಿಡಿದು ಇಳಲ್ಗುಂಡಿಯ 2 ಕೋಟಿಯೂ ಸೇರಿ ಮತ್ತು ಈ ಭಾಗದ ಜನರಿಗೆ ಭಾಳ ವರ್ಷದಿಂದ ಹಿಂದಿನ ಸಾಲಿನಲ್ಲಿ ಇವರು ಭಾಳ ಕಡೆಗಣಿಸಿದ್ರು. ಈ ಭಾಗದಲ್ಲಿ ನಾವು ಏನು ಕೊಡೋದಿಲ್ಲ ಅಂತ ಹೇಳಿ ಕಡೆಗಣಿಸಿದ್ದನ್ನ ಸಂಪೂರ್ಣವಾಗಿ ಅವರು ನೆರವೇರಿಸಿಕೊಂಡಿದ್ದಾರೆ. ಈ ಭಾಗದ ಆಚಾಪುರದ ಗ್ರಾಮದ ಎಲ್ಲ ಜನತೆಯ ಆಶಯಗಳಿಗೆ ಏನೇನು ಇದು ಕೇಳಿದಾರೋ ಅಷ್ಟು ಸಹ ಮಾಡಿಕೊಟ್ಟಿದ್ದೀನಿ. ನನ್ನ ಆದ್ಯತೆ ಕೊಟ್ಟಿದ್ದೀನಿ. ಮತ್ತು ಮುಂದೆ ಬಾಕಿ ಉಳಿದಿರುವಂಥದ್ದನ್ನ ನಾನು 2 ಕೇಳಿದೆ, ಇನ್ನೂ ಇದಾವೆ ಒಂದೆರಡು, ಅದನ್ನು ಮುಗಿಸ್ಕೊಡುವಂಥ ಕೆಲಸವನ್ನು ನಾನು ಮಾಡ್ತೀನಿ. ರಾಜಕಾರಣದಕ್ಕೋಸ್ಕರ ನಾವು ಎಲ್ಲ 30 ಜನ ಹಿರಿಯ ಶಾಸಕರೆಲ್ಲ ಹೋಗಿ ದೆಹಲಿಯ ರಾಜಧಾನಿಯಲ್ಲಿ ಹೋಗಿ ನಾವು ನಮ್ಮ ವರಿಷ್ಠರು ಭೇಟಿ ಮಾಡಿಯೆಲ್ಲ ಬಂದಿದ್ದೀವಿ. ಒಳ್ಳೆ ಪಾಸಿಟಿವ್ ಇದೆ, ಒಳ್ಳೆ ರೀತಿಯಲ್ಲಿ ಮಾತುಕತೆ ಎಲ್ಲ ನಡೆದಿದೆ. ಅದರಲ್ಲಿ ನಾವು ಹೇಳಿದ್ದಿಷ್ಟೇ, ಮುಂದೆ 2.5 ವರ್ಷ ಎಲ್ರಿಗೂ ಕೊಡಬೇಕಂತ ತೀರ್ಮಾನ ಆಗಿತ್ತು. 3 ವರ್ಷ ಆಗ್ತಾ ಬಂತು. ಈಗ ಬೇರೆಯವರಿಗೆ ಅವಕಾಶ ಮಾಡ್ಬೋದು, ಭಾಳಷ್ಟು ಜನರು ಅವಕಾಶದಲ್ಲಿ ವಂಚಿತರಾಗ್ತಾರೆ ಅಂತ ಹೇಳಿ ಒಂದು ಮನವರಿಕೆ ಮಾಡಿದ್ದೀವಿ. ನಮ್ಮ ಹಕ್ಕುಗಳನ್ನ ಹೇಳಕ್ಕೆ ಹೋಗಿದ್ವಿ, ಅಷ್ಟು ಬೇರೇನೇ ಇಲ್ಲ, ಹೇಳಿದ್ದೀವಿ, ಬಂದಿದ್ದೀವಿ ಅಷ್ಟೇ. ಗ್ರೀನ್ ಸಿಗ್ನಲ್ ಸಿಗ್ತಾ ಸರ್? ಗ್ರೀನ್ ಸಿಗ್ನಲ್ ಸಿಗೋಕ್ಕೆ ಚಾನ್ಸಸ್ ಇದೆ. ಬಟ್ ಮುಂದಿನ 15ನೇ ತಾರೀಕಲ್ಲಿ ನಂತರ ಪ್ರೋಗ್ರೆಸ್ ಆಗ್ಬೋದು ಅಂತ. ಯಾಕಂದರೆ ಎಲೆಕ್ಷನ್ ಇದೆಯಲ್ಲ, ಈಗ ಕೇರಳ ಮತ್ತು ನಮ್ಮ ತಮಿಳುನಾಡು ಎಲೆಕ್ಷನ್ ಇರೋದ್ರಿಂದ ಸ್ವಲ್ಪ ಅದ್ರ ಬಗ್ಗೆ ಚರ್ಚೆ ನಡೀತಾ ಇಲ್ಲ, ಸುಮ್ಮನೆ ಆಗಿದೆ. ಮುಂದಿನ ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ಏನನ್ನೋದು ಚರ್ಚೆ ಆಗುತ್ತೆ. ಸರ್, ಪಂಚರಾಜ್ಯಗಳ ಚುನಾವಣೆ ಫಲಿತಾಂಶ ಏನಂತ ಸರ್? ಪಂಚರಾಜ್ಯದ ಚುನಾವಣೆ ಚೆನ್ನಾಗಿದೆ. ಕೆಲವು ಏರುಪೇರು ನಡೀಬೋದು ಕೆಲವು ಏರಿಯಾದಲ್ಲಿ, ಕೆಲವು ಕಡೆ ಎಲ್ಲ ಚೆನ್ನಾಗಿದೆ. ಏನು ಅಂತ ವಾತಾವರಣ ಚೇಂಜ್ ಏನು ಕಾಣಲಿಲ್ಲ. ಯಾಕಂದರೆ ಮೋದಿಜಿಯವರು ನೋಡಿದ್ರಲ್ಲ, ಮನೆಯೇ ಒಂದು ಸಣ್ಣ ಅಂಗಡಿಗೆ ಹೋಗಿ ಚಿರುಮುರಿ ತಿಂದಿದ್ದಾರೆ. ಅಂದರೆ ಲೆಕ್ಕ ಹಾಕ್ಬೇಕಲ್ಲ ನಾವು ಯಾವ ರೀತಿ ಅವ್ರದ್ದು ಇದೆ ಅಂತ. ಪ್ರೀ ಪ್ಲಾನಿಂಗ್ ಅಂತ ಸರ್, ಪ್ರೀ ಪ್ಲಾನಿಂಗ್ ಅಂತ ಚರ್ಚೆ ಆಗ್ತಾ ಇದೆಯಲ್ಲ ಸರ್? ಅದು ಹೋದಾಯ್ತು, ಮನೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅವೆಲ್ಲ ಯಾವುದೇ ಪ್ರೈಮ್ ಮಿನಿಸ್ಟರ್ ಹಿಡಿದಂಗೆ ಹೋಗಲ್ಲ. ಒಂದೊಂದು ಸರಿ ಕಷ್ಟ, ಅದೆಲ್ಲ ಕೊಡಲ್ಲ. ಅವರೆಲ್ಲ ಮುಂಚೆ ಯಾರು ಮಾಡಿರ್ತಾರೆ, ಅದೆಲ್ಲ ಹಾಗೆ ಹೋಗಿರ್ತಾರೆ. ಅದೇ ಬಿಡಿ, ಅದೇನೋ ಇಲ್ಲ. ಫಾರಿನ್ ಇವರೆಲ್ಲ ಎಲ್ಲಿ ಬೇಕಲ್ಲಿ ಜನರ ಹತ್ರ ಹೋಗಿ ಅವರೇ ಆರಾಮಾಗಿ ಓಡಾಡ್ತಿರ್ತಾವ್ರೆ, ಏನಂತ ಇದು ಮಾಡೋದು. ಹಾಗೆ ಆ ಥರ ಏನಿಲ್ಲ. ಈ ನಮ್ಮ ದೇಶದಲ್ಲೇ ಸ್ವಲ್ಪ ಸೆಕ್ಯೂರಿಟಿ ಬೇಕು ಅವರಿಗೆಲ್ಲ, ಎಲ್ಲರಿಗೂ. ಅದು ಸಹಜ, ಎಲ್ಲ ವ್ಯಕ್ತಿಗಳಿಗೂ ಇದೆ. ಬಟ್ ನಮಗೇನು ಆ ಥರ ಇಲ್ಲ. ಆದರೂ ಎಲೆಕ್ಷನ್ ಅಂತ ಬಂದಾಗ ಅದು ಇದೇ ಇರುತ್ತೆ. ಖಂಡಿತ ನಮಗೆಲ್ಲ ಚಾನ್ಸ್ ಇದೆ ಹೇಳ್ತಾರೆ. ಸರ್, ಈಗ ಪಕ್ಷದ ವಿನಯ್ ಕುಲಕರ್ಣಿ ಅವರ ಒಂದು ಇತ್ತೀಚಿನ ಪ್ರಸಂಗದಲ್ಲಿ ಭಾಳಷ್ಟು ಪೆಟ್ಟು ಬೀಳ್ಬೋದು ಅನ್ನುವಂಥದ್ದು ಕಾಣ್ತಾ ಇದೆ. ಯಾಕಂತೇಳಿದ್ರೆ ಆ ಥರದ ರಾಜಕಾರಣಿಗಳು ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದಾರೆ ಅಂತೇಳಿ ಭಾಜಪದವರು ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ? ಖಂಡಿತ ಯಡಿಯೂರಪ್ಪನವರು ಜೈಲಿಗೆ ಹೋಗಿದ್ರು. ಹಂಗಾದ್ರೆ ಅವರು ಅವ್ರು ಆರೋಪಿ ಆಗಿದ್ದಾರೆ. ಯಡಿಯೂರಪ್ಪನವ್ರು ಜೈಲಿಗೆ ಹೋಗಿದ್ರು, ಕಟ್ಟಾ ಸುಬ್ರಹ್ಮಣ್ಯ ಜೈಲಿಗೆ ಹೋಗಿದ್ರು, ಭಾಳಷ್ಟು ಜನ ಜೈಲಿಗೆ ಹೋಗಿದ್ದಾರೆ. ಹಂಗಾದ್ರೆ BJP ಅವರಿಗೆ ಗೊತ್ತಿಲ್ವಾ? ಹಾಗಾದರೆ ಅವರು ಅಪರಾಧಿ ಆಗಿದ್ದಾರೆ? ನೋಡಿ, ಇವೆಲ್ಲ ಕಾನೂನಲ್ಲಿ ಇರ್ತಾವೆ. ಈಗ ಹೈಕೋರ್ಟಿಗೆ ಹೋಗೋಕೆ ಅವಕಾಶ ಇದೆ, ಸುಪ್ರೀಂ ಕೋರ್ಟ್ಗೆ ಹೋಗೋಕೆ ಅವಕಾಶ ಇದೆ, ಅವೆಲ್ಲ ಬರ್ತಾವೆ. ಈಗ ಒಬ್ಬ MLA ತಪ್ಪು ಮಾಡಿದ ತಕ್ಷಣ ಇದಾಗತ್ತಾ? ನಮ್ಮಲ್ಲೇ ಮಾಜಿ ಶಾಸಕರು ಒಬ್ರು ಹೋಗಿದ್ರು, ಹಿಂದೆ ಜೈಲಿಗೆ ಹೋಗಿ ಬಂದಾರ ಇದ್ದಾರೆ. ಹಾಗಾದ್ರೆ ಅವ್ರು ತಪ್ಪು ಮಾಡಿದ್ದಾರೆ ಅಂತ ಅರ್ಥನ ಇರುತ್ತಲ್ಲ ಇವೆಲ್ಲ. ಹೀಗೆ ಏನಂದರೆ ಕೇಸು, ಅದರಲ್ಲಿ ಸಾಕ್ಷಿಗಳು ಇವೆಲ್ಲ, ಅದೆಲ್ಲ ಕೋರ್ಟಲ್ಲಿ ತೀರ್ಮಾನ ಆಗೋದಲ್ವ. ಯಾವುದೋ ವ್ಯಕ್ತಿ ಯಾರೋ MLA ಜೈಲಿಗೆ ಹೋದ ತಕ್ಷಣವೇ ನಮ್ಮ ಪಕ್ಷದ ಮೇಲೆ ಹಾಕೋಕ್ಕಲ್ಲ ಅದು. ಇವೆಲ್ಲ ಸಹಜ. ಎಷ್ಟೋ ಜನ ಜೈಲಿಗೆ ಹೋಗಿದ್ದಾರೆ, ಎಷ್ಟು ಜನ ಹೋಗಿಲ್ಲ. BJP ಅವ್ರು ಜೈಲಿಗೆ ಹೋಗಿಲ್ವಾ? ಹಾಂ, ಹೇಳಿದಲ್ಲ ಉದಾಹರಣೆ, ಯಡಿಯೂರಪ್ಪನವರೇ ಜೈಲಿಗೆ ಹೋಗಿದ್ರು. ಹಾಗಾದರೆ ಅವರು ಇವರ ಕೈದಿನವರು ಅಲ್ಲಲ್ಲ. ಅವೆಲ್ಲ ಯೋಚನೆ ಮಾಡಬೇಕು, ಅವರು ಯೋಚನೆ ಮಾಡಬೇಕು. ಎಂಥದ್ದರು ಅಮಿತ್ ಶಾ ಜೈಲಿಗೆ ಹೋಗಿರಲಿಲ್ಲ? ಹಾಂ, ಎಲ್ಲ ಜೈಲಿಗೆ ಹೋಗಿ ಬಂದರೆ ಇದ್ದಾರೆ. ಅವೆಲ್ಲ ಸಹಜ, ರಾಜಕೀಯದಲ್ಲಿ ಇರುತ್ತೆ. ಅವರ ವೈಯಕ್ತಿಕ ಅದು. ಕೊಲೆ ಕೇಸ್ ಆಗೋದು, ಮರ್ಡರ್ ಆಗೋದು ಅವ್ರದ್ದು ಇದ್ದದು. ಅದ್ರ ಮೇಲೆ ಏನು ಕೋರ್ಟ್ ತೀರ್ಮಾನ ಮಾಡ್ತಾರೆ, ಅದಕ್ಕೆ ಹೋಗಿದ್ದಾರೆ ಜೈಲಿಗೆ. ನೆಕ್ಸ್ಟು ಹೈಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ, ಇವೆಲ್ಲ ಹೋಗ್ತಾರೆ. ಅವೆಲ್ಲ ರಾಜಕೀಯ ಇದ್ದೇ ಇರುತ್ತಲ್ಲ. ಕುಲಕರ್ಣಿಯನ್ನು ಏನಾದ್ರು ಮಾಡಿ ತೆಗಿಬೇಕು ಆ ಭಾಗದಲ್ಲಿ ಅನ್ನೋದು ರಾಜಕೀಯ ಪಿತೂರಿ ಮಾಡಿದ್ದಾರೆ. ಅಷ್ಟು ಬಿಟ್ಟರೆ ಮತ್ತು ಬೇರೆ ಏನು ಇರಲಿಕ್ಕಿಲ್ಲ. ಸಾಕ್ಷಿಗಳೆಲ್ಲ ಏನಂತ ಗೊತ್ತಾಗುತ್ತೆ ಮುಂದೆ. ಕೆಲಸದ ಅವಧಿಯಲ್ಲಿ ಆಗ್ತಾ ಇದೆ. ಆದರೆ ಜಾತ್ರೆ ಸಮಯದಲ್ಲಿ ತವರಳ್ಳಿ ಜನರಿಗೆ ಒಂದಿಷ್ಟು ಕನಸುಗಳಿತ್ತು, ರಸ್ತೆ ಕೊಟ್ಟಿದ್ದೀರಿ ಅಂತ. ಆದರೆ ಆ ಕಾಮಗಾರಿ ನಿಂತಿದೆ. ಕೇಳಿದರೆ SR ರೇಟ್ ಜಾಸ್ತಿ ಆಗಿದೆ, ಗುತ್ತಿಗೆದಾರರು ನನಗೆ ಇಲ್ಲಿ ಮಾಡಲಿಕ್ಕೆ ಆಗಲ್ಲ ಅನ್ನುವಂಥ ಮಾತುಗಳು ಹೇಳಿದ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ಲಿಯ ಜನ. ಹಾಗಾಗಿ ಅದ್ರ ಬಗ್ಗೆ ಏನು ಹೇಳ್ತಾ ಇದ್ದೀರಿ ಸರ್? ಟಾರ್ ಸಿಗ್ತಾ ಇಲ್ಲ. ಒಂದು ಟಾರ್ ಸಿಗ್ತಾ, ನಮ್ದೇನು ಪ್ರಾಬ್ಲಮ್ ಇಲ್ಲ, ನಾವು ದುಡ್ಡು ಕೊಟ್ಟಿದ್ದೀವಿ. ಅದು ಕೇಂದ್ರ ಸರ್ಕಾರ ಟಾರ್ ಕೊಡ್ತಾ ಇಲ್ಲ, ಅದು ನಮಗೆ ಸಮಸ್ಯೆ ಆಗಿದೆ. ಕೇಂದ್ರದ ಯುದ್ಧ ಆದಮೇಲೆ SR ರೇಟು ಜಾಸ್ತಿ ಆಗಿದೆ ಮತ್ತು ಟಾರು ಸಿಗ್ತಾ ಇಲ್ಲ. ನಮ್ಮೂರಿಂದೇ 1.5 ತಿಂಗಳಾಯ್ತು ನಮ್ಮೂರಿಗೆ ಜಲ್ಲಿ ಹಾಕಿ, ಆಮೇಲೆ ಟಾರೇ ಸಿಗಲಿಲ್ಲ. ಕೊನೆಗೆ ಯಾವುದೋ ಒಂದು ಕಡೆಯಿಂದ ಏನೋ ಒಂದು ಸ್ವಲ್ಪ ಬ್ಯಾಲೆನ್ಸ್ ಇದು ತರಿಸಿ
ನಮ್ಮೂರಿದ ಊರದ್ದು ರಸ್ತೆ 40 ಲಕ್ಷ ರೂಪಾಯಿ ರಸ್ತೆ ಮೊನ್ನೆ ಮಾಡಿಸಿದ್ವಿ. ನಮ್ಮೂರಿಂದೇ ಅಷ್ಟು ಪ್ರಾಬ್ಲಮ್ ಇದೆ ಅಂದರೆ ಇಲ್ಲೆಲ್ಲ ನಾವು ಅದಕ್ಕೆ ಈಗ ಏನು ಮಾಡಿದ್ವಿ, ಸಿಮೆಂಟ್ ರಸ್ತೆ ಮಾತ್ರ ಈಗ ಶುರು ಮಾಡಿದ್ದೀವಿ. ಈಗ ಟಾರ್ ರಸ್ತೆನ ಸ್ವಲ್ಪ ಏನೋ ಯುದ್ಧ ಕಮ್ಮಿ ಆಗಿದೆ, ಇನ್ನೇನಾದ್ರು ಬರ್ಬೋದಂತ. ಟಾರು ನಮ್ಮ ಕೈಯಲ್ಲಿಲ್ಲ, ಕೇಂದ್ರದ ಕೈಯಲ್ಲಿದೆ. ಅವ್ರು ಕೊಟ್ಟರೆ ನಾಳೆನೇ ರಸ್ತೆ ಶುರು ಮಾಡ್ತೀವಿ ಅಷ್ಟೇ. ನಮ್ಮ ಉದ್ದೇಶ ಏನೂ ಇಲ್ಲ. ಯಾಕಂದ್ರೆ ಪಾಪ ಗುತ್ತಿಗೆದಾರ ಎಲ್ಲಿಂದ ತರ್ತಾನೆ? ಹೌದಾ? SR ರೇಟು ಜಾಸ್ತಿ ಆಗಿದೆ. ಅದು ಆದರೂ ನೀವು ಟಾರ್ ಕೊಟ್ಟರೆ SR ರೇಟ್ ಜಾಸ್ತಿ ಆದರೂ ಮಾಡ್ತಾರೆ. ಯಾಕಂದ್ರೆ ಅವ್ರು ಗುತ್ತಿಗೆ ಹಿಡ್ಕೊಂಡಿದ್ದಾರೆ, ಖಂಡಿತ ಅವ್ರು ಮಾಡೇ ಮಾಡ್ತಾರೆ. ಅದು ಟಾರ್ ಇಲ್ಲದೆ ನಾವೇನು ಮಾಡೋಕ್ಕಾಗಲ್ಲ. ಇದೆಲ್ಲ ಕೇಂದ್ರ ಸರ್ಕಾರದ ಕೆಲಸ. ಕೇಂದ್ರ ಸರ್ಕಾರ ಟಾರ್ ಕೊಡಿಸ್ಬೇಕು. ಗ್ಯಾಸ್ ಇಲ್ಲದೆ ಎಷ್ಟೋ ಆಟೋದವರು ಪಾಪ ಇವತ್ತು ಪರಿತಪಿಸ್ತಾ ಇದ್ದಾರೆ, ಅದನ್ನು ನಡೀತಾ ಇದೆ. ಅವೆಲ್ಲ ಅವ್ರು ಮಾಡಬೇಕು, ನಾವು ಮಾಡೋದಂತ ಅಲ್ಲ. ಹಾಗೆ ಸರ್, ಸಮೀಕ್ಷೆಗಳ ನಡೀಲಿಕ್ಕಾಗಿ ಏರೋಪ್ಲೇನ್ ಓಡಾಟ ನಡೀತಿರೋದ್ರಿಂದ ಸಾರ್ವಜನಿಕರು ಮತ್ತು ಸರಾವತಿ ನೀರಿನ ಮುಳುಗಡೆ ಪ್ರದೇಶದವರು ಭಾಳಷ್ಟು ಕಂಗಾಲಾಗ್ತಾ ಇದ್ದಾರೆ. ಯಾಕೆ ಹೇಳಿದರೆ ಮತ್ತೊಮ್ಮೆ ರೀಸರ್ವೆ ಆದರೆ ಅರಣ್ಯ ಭೂಮಿಯಲ್ಲಿರುವಂಥವರಿಗೆ ಮತ್ತೆ ಪೆಟ್ಟು ಬೀಳುತ್ತೆ. ಸರ್ಕಾರದ ನಮ್ಮ ಮಲೆನಾಡಲ್ಲಿ ಅರಣ್ಯ ಭೂಮಿನೇ ಜಾಸ್ತಿ ಇದೆ. ಯಾರು ಏನೇ ಸರ್ವೆ ಮಾಡಿದ್ರು ತಕ್ಷಣ ಮಾಡಲಿಕ್ಕೆ ಆಗೋದಿಲ್ಲ. ಅವರು ಯಾವಾಗಲೂ ಒಂದು ಸರ್ವೆ ಅಂತ ಇರುತ್ತೆ. ಆ ಸರ್ವೆಯನ್ನು ಎಲ್ಲೆಲ್ಲಿ ಏನೇನಿದೆ ಅದನ್ನು ಏನು ಖನಿಜ ಏನಂತಾರೆ, ಅದು ಚಿನ್ನದ ಗಡಿನೋ ಇನ್ನೊಂದು ಇರುತ್ತೆ, ಅದನ್ನು ಸರ್ವೆ ಮಾಡೋದು ಸಹಜ. ಹಿಂದೆ ಇಕ್ಕೇರಿ ಹತ್ರ ಸರ್ವೆ ಮಾಡಿದ್ರು. ಈಗ ಇಲ್ಲಿ ಈ ಭಾಗದಲ್ಲಿ ಏನಾರು ಇದೆಯಂತ ಸರ್ವೆ ಮಾಡೋದಕ್ಕೆ ಸರ್ವೆ ರಿಪೋರ್ಟ್ ಕೊಡೋಕ್ಕೆ ಏನು ತೊಂದರೆ ಇಲ್ಲ, ಕೊಡ್ತಾರೆ. ಹಂಗಂತೇಳಿ ಈಗಲೇ ಆಗುತ್ತೆ ಅನ್ನೋದು ಇಲ್ಲ. ಮಲೆನಾಡಲ್ಲಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಇಲ್ಲಿ ಫಾರೆಸ್ಟ್ ಇರೋದ್ರಿಂದ ಮಾಡಲಿಕ್ಕಾಗಲ್ಲ. ಅವೆಲ್ಲ ಕಷ್ಟ ಇದೆ. ಪಂಪ್ ಸ್ಟೋರೇಜಿಗೆ ಈಗಾಗಲೇ ಗೊತ್ತಲ್ಲ ಎಷ್ಟು ವಿರೋಧ ಇದೆ. ಹಾಗೆ ಇದು ವಿರೋಧ ಇದೆ. ಹಿಂದೆ ಇಕ್ಕೇರಿಗೆ ಬಂದಾಗಲೂ ವಿರೋಧ ಮಾಡಿದರು. ಅದೆಲ್ಲ ನನಗೆ ಗೊತ್ತಂಗೆ ಸರ್ವೆ ಮಾಡ್ತಾರೆ ಸರ್. ಸದ್ಯಕ್ಕೆ ಯಾವುದೂ ಆ ಥರ ಇಲ್ಲ. ಈ ಸಂದರ್ಭದಲ್ಲಿ ಪಕ್ಷದ ಪ್ರಮುಖರಾದ ಸೋಮಶೇಖರ್ ಲಾವಗೇರಿ, ಕಲ್ಸೆ ಚಂದ್ರಪ್ಪ, ಗಣಪತಿ ಮಂಡಗಳಲೆ, ಆಚಾಪುರ ಬಸವರಾಜ್, ಕಲೀಮುಲ್ಲಾ, ಬಾಬುಲ್ ಸಾಬ್, ಗಜೇಂದ್ರ ಯಾದವ್, ವಿಜಯಕುಮಾರ್, ಎಡೆಹಳ್ಳಿಯ ರಾಜೇಶ್, ರಾಜು ದೇವಾಡಿಗ ಹಾಗೂ ಪಕ್ಷದ ಪ್ರಮುಖರು ಉಪಸ್ಥಿತರಿದ್ದರು.